ಹಲೋ ಮೈ ಡಿಯರ್ ಸತ್ಯಮೇವ ಜಯತೆ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನೋಡಿ ಫ್ರೆಂಡ್ಸ್, ಇದು ನಮ್ಮ ಹಳೆ ತೋಟ ಆಗೋಗಿ ಒಂದು 6 ತಿಂಗಳಾಯ್ತು. ಇದು ಹೊಸ ತೋಟ. ಇದೊಂದು 3 ತಿಂಗಳು ಇದ್ರಲ್ಲಿ ಹುಟ್ಟಿರೋ ಚಾಮಂತಿ ಗಿಡಗಳನ್ನ ಅಲ್ಲಲ್ಲಿ ಇದ್ರಲ್ಲಿ ಉಣಿದೀವಿ. ಚಿಕ್ಕ ಚಿಕ್ಕದಾಗಿ ಬರ್ತಾ ಇದೆ ಹೂವು ನಮ್ಮ ಹೊಸ ತೋಟದಲ್ಲಿ. ಅದಕ್ಕೋಸ್ಕರ ನಾವು ನಾಳೆ ಶಿವರಾತ್ರಿ ಬಿಟ್ರು ಒಣಗೋಗುತ್ತೆ, ಜಾಸ್ತಿ ಮಂಡಿಗೂ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ಇದು ಫೋಟೋಗಳಿಗೋಸ್ಕರ ಇವತ್ತು ಬಿಡಿಸ್ತಾ ಇದ್ದೀವಿ. ಹೊಸ ತೋಟ ಇದು, ಒಂದು 4 ತಿಂಗಳಾಯ್ತು ಇದೆಲ್ಲ ನಾಟಿ ಮಾಡಿ. ಸುಖಾನ್ ರಾಜ ಅದರಲ್ಲಿದ್ದಂಥ ಚಾಮಂತಿ ಗಿಡಗಳನ್ನ ಫೋಟೋಗಳಿಗಾಗುತ್ತೆ ಅಂತ ಇದರಲ್ಲೂ ಉಪಯೋಗಿಸ್ಕೊಂಡಿದ್ದೀವಿ. ಹಳ್ಳಿಗಳ ಕಡೆ ಯಾವುದೇ ರೀತಿ ಹೂವು ತೋಟದಲ್ಲಿ ಸಿಗುತ್ತೆ. ಸಿಟಿಯಲ್ಲಿ ತುಂಬ ರೇಟ್ ಇರುತ್ತೆ ಇವತ್ತಂತ ನಮ್ಗೆ ಗೊತ್ತಿರೋ ವಿಚಾರನೇ. 100-200 ರೂಪಾಯಿ ಇರುತ್ತೆ ಇವತ್ತಿನಲ್ಲೇ ಹಬ್ಬದ ಪ್ರಯುಕ್ತ. ನೋಡಿ ಇವೆಲ್ಲ ಇವು ಬಿಟ್ಟರೆ ಹಂಗೆ ಒಣಗೋಗ್ಬಿಡ್ತವೆ. ನಾವು ಮಾಮೂಲಿ ದಿನ ಬಿಡಿಸೋಲ್ಲ, ಬೇರೆ ಬೇರೆ ಕೆಲಸ ಇರುತ್ತೆ. ಅಲ್ಲಿ ಶಿವರಾತ್ರಿ ಇರೋದ್ರಿಂದ ಸುಮ್ಮನೆ ಒಣಗೋಗುತ್ತೆ. ಇಲ್ಲ ಬೇರೆ ಯಾರನ್ನು ಬಿಡಿಸ್ಕೊಂಡು ನಮ್ಗೆ ಬೇಕಾಗೋದು ಬಿಡಿಸ್ಕೊಂಡು ಮಿಕ್ಕರೆ ಯಾರನ್ನಪ್ಪ ಬಿಡಿಸ್ಕೊಂಡು ಹೋಗ್ತಾರೆ, ತೊಂದರೆ ಏನಿಲ್ಲ. ಈ ಸುಗಂಧ ರಾಜ ಶಾಂಪಲ್ ಬರ್ತಾ ಇದೆ, ಬರೋ ತಿಂಗಳಿಂದ ಮಾರ್ಕೆಟ್ಗೆ ಹಾಕಬೇಕು. ಅವು 1/4 kg 1/2 kgಗೆ ಹಾಕಿ ಫೋಟೋಗಳಿಗಾಗುತ್ತೆ, ಇಲ್ಲ ಯಾರೋ ಬಿಡಿಸ್ಕೊಂಡೋಗ್ಲಿ ಅಂತ. ಹೋದ ತಿಂಗಳು ತುಂಬ ಕಮ್ಮಿ ಆಗಿತ್ತು ರೇಟು ಚಳಿಗಾಲದಲ್ಲಿ. ಈಗ ಪರವಾಗಿಲ್ಲ, ಸ್ವಲ್ಪ ಮಾರ್ಕೆಟ್ ರೇಟ್ ರೈಸ್ ಆಗಿದೆ. ಮಿಕ್ಸ್ ಮಾಡ್ಬೇಕು, ಕಟ್ಬಿಟ್ರೆ ತುಂಬ ಹಾರ ತುಂಬ ಸುಂದರವಾಗಿರುತ್ತೆ. ನೋಡಿ ಇವು ಬಿಟ್ರೂ ಬಾಡೋಕ್ಕೂ 2-3 ದಿನ ಇರುತ್ತೆ ಅಷ್ಟೇ. ಆಮೇಲೆ ಒಣಗಿ ನೆಲಕ್ಕೆ ಉದುರೋಗುತ್ತೆ. ಹಿಂಗೋ ಮನೆಗೆ ಹೂವು ತಗೊಬರ್ಬೇಕು. ಅಲ್ಲಿ ಅನ್ನ ಕೊಡೋ ಬದಲು ಸ್ವಂತ ತೋಟದಲ್ಲಿ ಬೆಳೆಸ್ಕೊಂಡ್ರೆ 150-200 ರೂಪಾಯಿ ಉಳಿಯುತ್ತೆ ಹೂವಿಂದು. ಅದಕ್ಕೆ ನೋಡಿ 3-4 ದಿನ ಬಿಟ್ಟರೆ ಈ ಥರ ಬಾಡೋಕೆ ಬಿಡ್ತಾಯಿದೆ ಹೂವು. ನೋಡಿ ಈ ಥರ ಒಣಗೋಗುತ್ತೆ. ಅದಕ್ಕೆ ಈ ತಿಂಗಳೆಲ್ಲ ಮನೆಗೆ ಬಿಡಿಸಾಕ್ಬಿಟ್ಟು ಬರೋ ತಿಂಗಳಿಂದ ಮಾರ್ಕೆಟ್ಗೆ ಹಾಕೋಣ ಅಂತಿದ್ದೀವಿ. ನೋಡಿ ಎಲ್ಲಲ್ಲಿ ಬರ್ತದೆ, ಎಲ್ಲ ಒಂದು 1/2 kg ಸಿಗುತ್ತೆ. ನೋಡಿ ಈ ಥರ ಎಲ್ಲ ಒಣಗೋಗ್ಬಿಡ್ತದೆ. ಕಿತ್ತು ಬಿಸಾಕ್ಬಿಡ್ಬೇಕು ಕೆಳಕ್ಕೆ ಬಾಡಿರೋ ಹೂವು ಎಲ್ಲಾನು. ಒಂದು ಸುಮಾರು 50-60 ಹೂವು ಬರುತ್ತೆ ಒಂದು ಮಾಸದಲ್ಲಿ. ನೋಡಿ ಫಸ್ಟ್ ದಿನ ಈ ಥರ ಇರುತ್ತೆ, ಮಾರನೇ ದಿನಕ್ಕೆ ಈ ಥರ ಹರಳೋಗುತ್ತೆ. ಫಸ್ಟ್ ಈ ಥರ ರೆಡಿ ಆಗುತ್ತೆ ಮಾಸು. ಕನಿಷ್ಠ ಒಂದು 3 ವರ್ಷ. ನೋಡಿ ಅಂದರೆ ಹೂವು ಏನಕ್ಕೆ ಜನ ಇಷ್ಟಪಡ್ತಾರೆ ಅಂದರೆ ನೋಡಿ ಬಿಡಿಸೋದು ಇದೆ. ಅದೇ ಕನಕಾಂಬರ ಅಂದರೆ ತುಂಬ ಚಿಕ್ಕ ಚಿಕ್ಕ ಹೂವುಗಳು, ಕಷ್ಟ ಇದೆ. ನಮ್ಮ ಕಡೆ ಎಲ್ಲ ಇವತ್ತು ರಾತ್ರಿ ಟೈಮು ಮುಂಜಾನೆ ಕಡೆ ಎಲ್ಲ ಬಿಡ್ಸಾಕ್ಬಿಡ್ತಾರೆ. ನೋಡಿ ಒಂದಿನ ಬಿಟ್ಟರೆ ಈ ಥರ ಎಲ್ಲ ಹರಳ್ಕೊಂಡ್ಬಿಡುತ್ತೆ ಹೂವು. ಈ ತರ ಈ 5 ಆಗೋದ್ರೆ ಇದಾಗುತ್ತೆ. ಆಮೇಲೆ ಕಟ್ ಮಾಡಿಬಿಡ್ಬೇಕು ಇದನ್ನ.
ಕಡ್ಡಿನ ನೋಡಿ, ಅದಕ್ಕೆಲ್ಲ ಶಾಂಪಲ್ ಸುಮಾರು ಕಡೆ ಬರ್ತಾ ಇದೆ. ಇನ್ನ ಇದಕ್ಕೆ ಸಾಲುಗಡ್ಡೆ ಮಾಡಬೇಕು. ಸಮಯ ಇಲ್ದಿರೋದ್ರಿಂದ ನಮಗೆ ಸ್ವಲ್ಪ ಹಂಗೆ ಇದೀವಿ, ಹಬ್ಬ ಕಳೆದ್ಮೇಲೆ ಮಾಡೋಣ ಅಂತ. ನೋಡಿ, ಸುಮಾರು ಒಂದು ಅರ್ಧ ಕೆಜಿ ಆಗೋಯ್ತು ಹೂವು. ಲೇ ಏ 4-5 ತಿಂಗಳಾದ್ಮೇಲೆ ಚೆನ್ನಾಗಿ ಫಸಲು ಬರುತ್ತೆ. ಈ ಹೂವು ಗಡ್ಡೆ ಉಣ್ಬೇಕಂದ್ರೆ ಟ್ರ್ಯಾಕ್ಟ್ರಲ್ಲಿ ಒಂಟಿ ನೇಗ್ಲಲ್ಲಿ ಮಾಡಿಬಿಟ್ಟು ಒಂದು 3 ತಿಂಗಳು ಚೆನ್ನಾಗಿ ಹದ ಮಾಡಬೇಕು. ಆಮೇಲೆ ಒಂದು ಅರ್ಧ ಎಕರೆಗೆ ಒಂದು 3-4 ಟ್ರ್ಯಾಕ್ಟ್ರ್ ಗೊಬ್ಬರ ಹಾಕ್ಬಿಟ್ರೆ, ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿ ಬರುತ್ತೆ. ನಾವು ಆ ಥರದಲ್ಲಿ ಏನಾದರೂ 5 ನೇಗ್ಲಲ್ಲಿ ಉಳುಮೆ ಮಾಡಿಬಿಟ್ರೆ ಸರಿಯಾಗಿ ಉಳುಮೆ ಬರಲ್ಲ. ಇದು ಪ್ರತಿನಿತ್ಯನೂ ರೈತನಿಗೊಂಥರ ಕಲ್ಪವೃಕ್ಷ ಇದ್ದಂಗೆ ಬೇಕಾದಂಥ ಹೂವು. ಕೆಂಪು ನೆಲಕ್ಕಿಂತ ಕಪ್ಪು ನೆಲದಲ್ಲಿ ಚೆನ್ನಾಗಿ ಬರುತ್ತೆ ಹೂವು ಇದು. ಟೋಟಲ್ಲು ನೋಡು, ಎಲ್ಲ 1 kg ಮೇಲೇನಾಗಿದೆ. ನೋಡಿ, ಇದೆಲ್ಲ ಸುಮಾರು ಒಣಗೋಗಿದೆ. ಎಲ್ಲ ಈ ಥರ ಬಿಸಾಕ್ಬಿಡ್ಬೇಕು, ವೇಸ್ಟ್ ಅದು. 2-3 ದಿನ ಬಾಡಾಗ್ಬಿಡುತ್ತೆ. ಅಲ್ಲಲ್ಲಿ ಹಳೆ ತೋಟದ್ದು ಚಿಕ್ಕ ಚಿಕ್ಕ ಪೈರು ನಾಟಿರೋದ್ರಿಂದ ಹೂವನೂ ಬರ್ತಾ ಇದೆ. ಫ್ರೆಂಡ್ಸ್, ನಮ್ಗೆ ಕೆಲಸಕ್ಕೆ ಟೈಮ್ ಆಯ್ತು ನೋಡಿ. ಟೋಟಲ್ ಇಷ್ಟು ಹೂವಾಗಿದೆ. ಓಕೆ, ಎಲ್ಲ